ಶಾಲೆಯ ಫೀಸ್ ಬಾಕಿ ಇದೆ ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನ ಶಾಲಾ ಆಡಳಿತ ಮಂಡಳಿ ಪ್ರತ್ಯೇಕವಾಗಿ ಕೂರಿಸಿದಂತ ಘಟನೆ ಇದು. ಫೀಸ್ ಬಾಕಿ ಇದೆ ಅಂತ ಎಕ್ಸಾಮ್ ಬರೆಯೋದಕ್ಕೂ ಬಿಡಲಿಲ್ಲ ಶಿಕ್ಷಕರು. ತುಮಕೂರಿನ ಲೂರ್ದಾ ಮಾತಾ ಶಾಲೆಯ ವಿರುದ್ಧ ಈ ಆರೋಪ ಕೇಳಿಬಂದಿದೆ. 6,000 ರೂಪಾಯಿ ಫೀಸ್ ಕಟ್ಟಿಲ್ಲ ಅಂತ ಕ್ಲಾಸ್ ಟೆಸ್ಟ್ ಅನ್ನು ಕೊಡದೆ ಸತಾಯಿಸಿದೆ ಶಾಲೆ. ಕೆಲ ಮಕ್ಕಳಿಗೆ ವಿಚಿತ್ರ ಶಿಕ್ಷೆ ಕೊಟ್ಟಿದೆ ಶಾಲಾ ಆಡಳಿತ ಮಂಡಳಿ. ಶಾಲೆಯ ನಡೆಗೆ ಬೇಸತ್ತು ವಿದ್ಯಾರ್ಥಿಗಳು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಫೀಸ್ ಕಟ್ಟೋದು ತಡ ಆಯಿತು ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನ ಪ್ರತ್ಯೇಕವಾಗಿ ಕೂರಿಸಿರೋದು, ಎಕ್ಸಾಮ್ ಕೊಡದೆ ಸತಾಯಿಸಿರೋದು, ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟಿರೋದು ಮಕ್ಕಳಿಗೆ. ಇದು ಲೂರ್ದಾ ಮಾತಾ ಅನ್ನುವಂಥ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ತುಮಕೂರಲ್ಲಿ. ಪೋಷಕರು ಈಗ ಶಾಲೆಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ಕೂಲ್ ಫೀಸ್ ಒಂದು ಬೈಟ್ ಕೊಟ್ಟವ್ರೆ ಪೇರೆಂಟ್ಸ್. ಸ್ಕೂಲ್ ಫೀಸ್ ಕಟ್ಟಿರಲಿಲ್ಲ, ನಮ್ಮ ಮಕ್ಕಳನ್ನೆಲ್ಲ ಇಷ್ಟ ದಿನದಿಂದ ಪಕ್ಕ ಕೂರಿಸ್ತಾರೆ. ಎಷ್ಟು ಕೊಟ್ಟಿಲ್ಲ? ನೀವೇನು ಮಾಹಿತಿ ಹೇಳಿ ಸರ್. HM ಪ್ರಿನ್ಸಿಪಾಲ್ ಎಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಹೇಳಿ ಪ್ರಿನ್ಸಿಪಾಲ್ ಇಲ್ಲ, HM ಔಟ್ ಆಫ್ ಸ್ಟೇಷನ್ ಇದೆ. ನಾನು ಆಫೀಸ್ ಸ್ಟಾಫ್, ನಾನೇ ಫೀಸ್ ಕಟ್ಟಿಸ್ಕೊಳ್ಳೋದು. ಹೇಳಿ ಸರ್. HM ಪ್ರಿನ್ಸಿಪಾಲ್ ಎಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಹೇಳಿ ಪ್ರಿನ್ಸಿಪಾಲ್ ಇಲ್ಲ, HM ಔಟ್ ಆಫ್ ಸ್ಟೇಷನ್ ಇದೆ. ನಾನು ಆಫೀಸ್ ಸ್ಟಾಫ್, ನಾನೇ ಫೀಸ್ ಕಟ್ಟಿಸ್ಕೊಳ್ಳೋದು. ಹೇಳಿ ಸರ್. HM ಸರ್ ಏನಿಲ್ಲ, ಅಮೌಂಟ್ ಕಟ್ಟಬೇಕಾಯ್ತು 10,000. ನಿನ್ನೆ ಬಂದು 4,000 ಪೇ ಮಾಡೋಗಿದೆ ಸ್ಕೂಲ್ ಫೀಸು. ಈ 4,000 6,000 ರೂಪಾಯಿ ಕಟ್ಟಬೇಕಾಯ್ತು. ರಿಕ್ವೆಸ್ಟ್ ಮಾಡ್ಕೊಂಡೆ 15 ದಿನ ಟೈಮ್ ಕೊಡಿ ಮೇಡಮ್, ಅಮೌಂಟ್ ಬಂದು ಕಟ್ತೀನಿ ಅಂತ ಅಂದೆ. ಅವ್ರು ಹಂಗಾಗಲ್ಲ ಸರ್, ಪೂರ್ತಿ ಅಮೌಂಟ್ ಪೇ ಮಾಡಬೇಕು, ಇಲ್ಲಾಂದರೆ ಎಕ್ಸಾಮ್ ಕೊಡಲ್ಲ, ಮಕ್ಕಳಿಗೆ ಎಕ್ಸಾಮ್ ಕುಣಿಸಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಏನು ಮೇಡಮ್, ನಿನ್ನೆ ದುಡ್ಡು ಕಟ್ಟೋತಕ್ಕ ಒಂಥರ ಮಾತಾಡಿ, ದುಡ್ಡು ಕಟ್ಟಾದ್ಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲ ಫಾದರ್ ಹೇಳೋರೆ ರೂಲ್ ಚೇಂಜ್ ಆಗಿದೆ ಅಂತ ಹೇಳ್ತಾವ್ರು ಸರ್. ನಾನು 10,000 ಕಟ್ಟಬೇಕಾಯ್ತು ಸರ್. ಫೀಸ್ ಇರೋದು 18,000 ಸರ್. 10,000 ಕಟ್ಟಿದ್ದೆ, ಇನ್ನು 8,000 ಕಟ್ಟಬೇಕಾಗಿತ್ತು. 4,000 ಕಟ್ಟಿದ್ದೆ, ಇನ್ನು 2,000 ಜಾಸ್ತಿ ಮಾಡಿದ್ದಾರೆ ಈ ಸತಿ. ಟೋಟಲ್ 20,000 ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ನಾವು ಹೇಳಿದ್ದು 18,000 ಅಂತ ಹೇಳಿದ್ದು. ಆದರೂ ಅವರು ಇಲ್ಲ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಒಪ್ಕೊತಾ ಇಲ್ಲ. ಇನ್ನು ಪೂರ್ತಿ ಪೇ ಮಾಡಿ ನೀವು 6,000, ಅವಾಗ ಎಕ್ಸಾಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಕೇಳಿದ್ರೆ ಪೂರ್ತಿ ಪೇ ಮಾಡಬೇಕು, ಅಲ್ಲಿವರೆಗೂ ಎಕ್ಸಾಮಿಗೆ ಕುಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಟೆಸ್ಟ್ ನಡೀತಿದೆ. ನಮ್ಮ ಮಗುನಿಗೆ ಟೆಸ್ಟೇ ಕೊಟ್ಟಿಲ್ಲ, 3 ಟೆಸ್ಟ್ ಕೊಟ್ಟಿಲ್ಲ ಸರ್. ಈಗ ಪೂರ್ತಿ ಎಕ್ಸಾಮ್ ಕುಣಿಸಿಲ್ಲ, ಪಕ್ಕು ಕುಣಿಸೋರು ನನ್ನ ಮಗನ. ದಿನ ಬರ್ತಾನೆ, ಪಕ್ಕು ಕುಣಿಸ್ತಾರೆ, ಮನೆ ಕಳಿಸ್ತಾವ್ರೆ. ಸಪ್ರೇಟಾಗಿ ಮಕ್ಕಳಲ್ಲಿ ಯಾರ್ಯಾರು ದುಡ್ಡು ಕೊಟ್ಟಿಲ್ಲ ಅವ್ರನ್ನೆಲ್ಲ ಪಕ್ಕು ಕುಂಡಿಸ್ತಾವ್ರೆ ಸರ್. ಆ ಥರ ಒಂದು 8 ಜನ ಇದ್ದಾರೆ ಅಂತ ಹೇಳ್ತಿದ್ದ ನಮ್ಮ ಮಗ. ಬೆಳಗ್ಗೆ ಬಂದು ಕೇಳಿದೆ ಸರ್ ಅವ್ರಿಗೆ, ಇಲ್ಲ ಪೂರ್ತಿ ಪೇ ಮಾಡಬೇಕು, ಅವೆಲ್ಲ ಎಕ್ಸಾಮ್ ಕೊಡೋದು ನಿಮಗೆ ಅಂತ ಹಠ ಮಾಡ್ತಾ ಇದ್ದಾರೆ ಸರ್. ಟೆಸ್ಟ್ ನಡೀತಾ ಇದೆ, ಕೂರಿಸಿಲ್ಲ ಮಗುನ, ಟೆಸ್ಟ್ಗೆ ಕೂರಿಸಿಲ್ಲ. ನಾನು ಹಂಗೂ 4,000 ಕಟ್ಟಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬಂದು. ಇಲ್ಲ ಮೇಡಮ್ 15 ದಿನ ಟೈಮ್ ಕೊಡಿ, ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ. ಅವರು ಕಟ್ಟಿಸ್ಕೊಂಡಾಗ ಚೆನ್ನಾಗಿ ದುಡ್ಡು ಕಟ್ಟಿಸ್ಕೊಂಡ್ರು. ಆಮೇಲೆ ಬಂದು ಇವತ್ತು ಬೆಳಗ್ಗೆ ಕೇಳಿದ್ದಕ್ಕೆ ಇಲ್ಲ ನೀವು ಕಟ್ಟೋದ್ಮೇಲೆ ರೂಲ್ಸ್ ಚೇಂಜ್ ಆಗಿದೆ, ಫಾದರ್ ಏನು ದುಡ್ಡು ಐತೆ ಎಲ್ಲ ಪೂರ್ತಿ ಕಟ್ಟಬೇಕು, ಆಮೇಲೆ ಟೆಸ್ಟ್ ಕುಣಿಸೋದು ಮಗುನ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮ್ ಒಳಗೆ ಕಟ್ಟಕ್ಕೆ ರೆಡಿ ಇದ್ದೀರಾ ಸರ್? ಎಕ್ಸಾಮ್ ಬರೋದ್ರೊಳಗೆ ಕಟ್ಟಕ್ಕೆ ರೆಡಿ ಇದ್ದೀರಾ ಅಂತ? 15 ದಿನ ಟೈಮ್ ಕೇಳಿದೆ ಸರ್. ಇನ್ನೂ 1 ತಿಂಗಳು ಸ್ಕೂಲ್ ಇದೆ. 15 ದಿನ ಟೈಮ್ ಕೇಳಿದೆ. ನಾನು 15 ದಿನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವ್ರು ಅದಕ್ಕೂ ರೆಡಿ ಇಲ್ಲ, ಪೂರ್ತಿ ಕ್ಲಿಯರ್ ಮಾಡಬೇಕಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ಈಗ ಫೀಸು ಇವತ್ತೋ ನಾಳೆನೋ ಕ್ಲಿಯರ್ ಮಾಡಬಹುದು ಪೋಷಕರು, ಬಟ್ ಆ ಮಕ್ಕಳಿಗಾಗಿರುವಂಥ ಪ್ರತ್ಯೇಕವಾಗಿ ಕೂರಿಸಿ ಮಕ್ಕಳಿಗಾಗಿರುವಂಥ ಆಘಾತಕ್ಕೆ, ಮಾನಸಿಕ ಆಘಾತಕ್ಕೆ ಯಾರು ಹೊಣೆ? ಖಂಡಿತವಲ್ಲೂ ರಕ್ಷಿತ್. ಯಾಕೆಂದ್ರೆ ಖಾಸಗಿ ಶಾಲೆಗಳು ನಡಿಬೇಕು ಅಂದ್ರೆ ಅದು ಮಕ್ಕಳಿಂದ ಫೀಸ್ ಅನ್ನ ಪಡಿಬೇಕು. ಆದ್ರೆ ಮಕ್ಕಳಿಂದ ಫೀಸ್ ಪಡಿಬೇಕು ಅಂದ್ರೆ ಅದಕ್ಕೆ ಖಾಸಗಿ ಶಾಲೆಗಳ ಒಂದು ನಿಯಮ ಇರುತ್ತೆ. ಶಿಕ್ಷಣ ಇಲಾಖೆ ಆ ನಿಯಮವನ್ನು ನೀಡಿರುತ್ತೆ. ಡಿಸೆಂಬರ್ ಒಳಗಾಗಿ ಪೋಷಕರಿಂದ ಏನು ಮಕ್ಕಳ ಫೀಸ್ ಇರುತ್ತೆ ಅದನ್ನ ಪಡಿಬೇಕು ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಈ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ ತಿಂಗಳುಗಳಲ್ಲಿ ಏನಾಗುತ್ತೆ, ಶಾಲಾ ಶಿಕ್ಷಕರು ಆ ಪೋಷನ್ ಅನ್ನ ಮುಗಿಸ್ತಾರೆ. ಪಾಠ ಪ್ರವಚನಗಳೆಲ್ಲ ಮುಗಿದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ಪರೀಕ್ಷೆಗಳು ಎದುರಾಗ್ತವೆ. ಈ ಒಂದು ಲೂರ್ದ್ ಮಾತಾ ಶಾಲೆ, ಏನು ತುಮಕೂರಿನ ಲೂರ್ದ್ ಮಾತಾ ಶಾಲೆ ಇದೆ, ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಶುಲ್ಕ ಹಾಕಿದೆ. ಅದರಲ್ಲೂ ಕೂಡ 6,000 ಒಂದು ವಿದ್ಯಾರ್ಥಿಯ ಶುಲ್ಕ ಬಾಕಿ ಇರುತ್ತೆ. ಅವರು ಪೋಷಕರು 10,000 ಬಾಕಿ ಇರುತ್ತೆ. ಅದರಲ್ಲಿ 4,000 ಕಟ್ಟಿ ಇನ್ನು 6,000 ಇದೆ. ಒಂದು 15 ದಿನಗಳ ಕಾಲಾವಕಾಶ ಕೊಡಿ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಅವ್ರಿಗೆ ಕೇಳ್ಕೊಂಡಿರ್ತಾರೆ. ಆದ್ರೆ ಶಾಲಾ ಆಡಳಿತ ಮಂಡಳಿ ಅವ್ರು ಪೂರ್ಣ ಪ್ರಮಾಣದಲ್ಲಿ ಶಾಲಾ ಶುಲ್ಕವನ್ನ ಭರಿಸಿದ ನಂತರವೇ ವಿದ್ಯಾರ್ಥಿಗೆ ನಾವು
ಪರೀಕ್ಷೆಯನ್ನ ಕೊಡ್ತೀವಿ, ಅಲ್ಲಿವರೆಗೂ ಅವ್ರು ಯಾರಿಗೂ ಪರೀಕ್ಷೆಯನ್ನ ಬರ್ಸಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಪೋಷಕರು ಶಾಲೆಯ ಆಡಳಿತ ಮಂಡಳಿ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ, ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಅಂದ್ರೆ ಪೋಷಕರು ಫೀಸನ್ನ ಪೇ ಮಾಡ್ಲಿಕ್ಕೆ ಕಾಲಾವಕಾಶ ಕೇಳಿದಾಗ ಅವ್ರಿಗೆ ಕಾಲಾವಕಾಶವನ್ನ ಕೊಡ್ಬೋದು ಅಥವಾ ಅವರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ಬೋದು, ನೀವು ಫೀಸ್ ಕಟ್ಟಲೇಬೇಕು ಅಂತ. ಆದ್ರೆ ಅದ್ರ ಬದಲಾಗಿ ವಿದ್ಯಾರ್ಥಿಗಳನ್ನ ಪ್ರತ್ಯೇಕವಾಗಿ ಇರ್ತಕ್ಕಂಥದ್ದು ಆ ಒಂದು ಅಂದ್ರೆ 3ನೇ ತರಗತಿ 4ನೇ ತರಗತಿ ಮಾನಸಿಕ ಸ್ಥಿತಿ ಮೇಲೆ ಅದು ಒಂದು ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ಪ್ರತ್ಯೇಕವಾಗಿ ಅವ್ರನ್ನ ಅಂದ್ರೆ ಫೀಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ನಮ್ಮನ್ನ ಶಾಲೆಯನ್ನ ಬಿಡಿಸ್ತಾರಾ ಅಥವಾ ನಮಗೆ ಪರೀಕ್ಷೆಯನ್ನ ಕೊಡೋದಿಲ್ವಾ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಘಾಸಿಗೊಳಗಾಗ್ತಾರೆ. ಈ ರೀತಿಯಾಗಿ ಪುಟ್ಟ ಮಕ್ಕಳಲ್ಲೇ ಮಾಡೋ ಬದಲು ಆ ಮಕ್ಕಳಿಗೆ ಪರೀಕ್ಷೆಯನ್ನ ಕೊಟ್ಟು ನಂತರದಲ್ಲಿ ಫಲಿತಾಂಶ ಬರುತ್ತೆ, ಅದಾದ್ಮೇಲೆ ಅವರು ಮುಂದಿನ ತರಗತಿಗೆ ತೇರ್ಗಡೆ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಅವರು ಫೀಸನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಈ ಒಂದು ವಿದ್ಯಾರ್ಥಿ ಏನಿದ್ದಾನೆ ಆತನ ಪೋಷಕರು 15 ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿರ್ತಾರೆ. ಆದಾಗ್ಯೂ ಕೂಡ ಈ ಒಂದು ಶಾಲೆಯ ಆಡಳಿತ ಮಂಡಳಿ ಈ ವಿದ್ಯಾರ್ಥಿಗೆ ಪರೀಕ್ಷೆಯನ್ನ ಬರೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಜೊತೆಗೆ ಬೇರೆ ಮಕ್ಕಳಿಗೆ ಇದೇ ರೀತಿಯಾಗಿ ಈ ಒಂದು ವಿದ್ಯಾರ್ಥಿಗೆ ಮಾತ್ರ ಆಗಿರೋದಿಲ್ಲ, ಈತನ ಜೊತೆ 7-8 ಮಕ್ಕಳನ್ನು ಕೂಡ ಅವರು ಪ್ರತ್ಯೇಕವಾಗಿ ಕೂರಿಸಿರ್ತಾರೆ. ಉಳಿದಂತ ಶಾಲಾ ಮಕ್ಕಳು ಫೀಸ್ ತುಂಬಿರುವಂತಹ ಮಕ್ಕಳೇನಿರ್ತಾರೆ ಅವ್ರು ಮಾತ್ರ ಪರೀಕ್ಷೆಯನ್ನ ಬರೆಯುವಂತದ್ದು. ಇದನ್ನ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಶಾಲಾ ಆಡಳಿತ ಮಂಡಳಿ ಸಮಸ್ಯೆಯನ್ನ ಬಗೆಹರಿಸುವಂತಹ ಭರವಸೆಯನ್ನ ನೀಡಿತು. ಆದ್ರೆ ಪರೀಕ್ಷೆಗಳೇ ಮುಗಿದೋದ್ರು ಕೂಡ ಆ ವಿದ್ಯಾರ್ಥಿಗೆ ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕಾರಣ ಏನು ಅಂತಂದ್ರೆ ಅವರು 6,000 ರೂಪಾಯಿಗಳ ಒಂದು ಫೀಸ್ ಅನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದು ಕೊಟ್ಟ ಬಳಿಕ ಅವರಿಗೆ ಪ್ರತ್ಯೇಕವಾಗಿ ಪರೀಕ್ಷೆ ಮಾಡ್ತಿದೆ ಅನ್ನುವಂತ ಸಬೂಬನ್ನ ಈಗ ಹೇಳ್ತಾ ಇರುವಂತದ್ದು. ರಕ್ಷತ್, ಧನ್ಯವಾದ ಮಧು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.